ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಪಂಚಮಿ ಹಬ್ಬ ಬರ್ತಾ ಇದೆ. ಸೊ ಉಂಡೆ ಮಾಡಬೇಕು. 5 ಥರ ಉಂಡೆ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಏನು ಅಂತ ಈ ವಿಡಿಯೋ ಎಂಡ್ವರೆಗೂ ನೋಡಿ. ನಿಮಗೆ ಫುಲ್ ರೆಸಿಪಿ ಶೇರ್ ಮಾಡ್ತೀನಿ. 200 ಗ್ರಾಮ್ಸ್ ಆಗಷ್ಟು ಗಸಗಸೆನ ನೀವು ಹುರ್ಕೋಬೇಕಾಗತ್ತೆ. ಇದು ಅಪ್ರಾಕ್ಸಿಮೇಟ್ 200 to 250 ಗ್ರಾಮ್ಸ್ ಇದೆ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕೋಬೇಕು. ಒಂದು ಸ್ವಲ್ಪ ಅದೊಂದು 10 to 20 ಗ್ರಾಮ್ಸ್ ಅಷ್ಟು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ತೊಗೊಂಡಿದ್ದೀವಿ. ಕೊಬ್ಬರಿನ ಮಿಕ್ಸಿ ಮಾಡೋಣ. ಚೂರು ಚೂರೇ ಮಿಕ್ಸಿ ಮಾಡಬೇಕು. ಅದು ಭೀಮ್ ನಮ್ವಾಸೆ ಇತ್ತಲ್ಲ, ಅದಕ್ಕೆ ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಅರ್ಧರ್ಧ ಹಾಕೋ ಅಂತ ಹೇಳಿದ್ದಾರೆ. ಅರ್ಧರ್ಧ ಹಾಕೊಂಡು ಮಿಕ್ಸಿ ಮಾಡೋಣ. ಇದೀಗ ಇನ್ನ ಇಷ್ಟು ಮಿಕ್ಕಿದೆ, ಹಾಕೊಂಡ್ಬಿಡೋಣ. ಸೊ ನೋಡಿ, ಈ ಕನ್ಸಿಸ್ಟೆಂಟ್ಗೆ ನೀವು ತುರ್ಕೋಬೇಕು, ಅಂದ್ರೆ ಐ ಮೀನ್ ಮಿಕ್ಸಿ ಮಾಡ್ಕೋಬೇಕು. 3 ಪಾವ್ ಹಾಕೊಂಡಿದ್ದೀನಿ. ಅಂದ್ರೆ ಇನ್ನೂ ಉರಿಬೇಕು, ಇನ್ನೂ 1 kg ಆಗಿ ಉರಿಬೇಕದು. ಚೂರು ಚೂರೇ ಹುರ್ಕೋತಿದ್ದೀರಾ? ಎಲ್ಲ ಕ್ಲೀನಾಗಿ ಆಗ್ಬೇಕು. ಕೊಡಿ ಹುರ್ಕಸೆ ಮತ್ತೆ ಏಲಕ್ಕಿನ ಹುರ್ಕೊಂಡಿದ್ವಲ್ಲ, ಇವಾಗ ಇದನ್ನ ಮಿಕ್ಸಿ ಮಾಡೋಣ. ಗಸಗಸೆನ ಈ ತರ ಕನ್ಸಿಸ್ಟೆನ್ಸಿ ಬರೋ ತರ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕಡಲೆ ಮಿಕ್ಸಿ ಮಾಡ್ಕೊಳ್ಳೋಣ ಗೈಸ್. 6 ಪಾವ್ ಅಷ್ಟು ಕಡಲೆನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಈ ಪಾವಲ್ಲಿ 6 ಪಾವ್ ಅಷ್ಟು ತಗೋಬೇಕು. ಸೊ 2 ಪಾವ್ ಒಟ್ಟಿಗೆ ಆಗುತ್ತೆ ಅನ್ಸುತ್ತೆ ಹುರ್ಗಡ್ಲೆ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡಿ. ಸೊ ನೋಡಿ, ಈ ಥರ ಆಗಿದೆ. ಇವಾಗ ಮಂದ್ರಿ ಮಾಡ್ಕೋಬೇಕು. ಇವಾಗ ಹುರ್ಗಡ್ಲೆನೆಲ್ಲ ಈ ಥರ ಪೌಡರ್ ಮಾಡ್ಕೊಂಡಾಗಿದೆ. ಆಮೇಲೆ ಕೊಬ್ಬರಿ ಕೂಡ ರೆಡಿ ಆಗಿದೆ, ಗಸಗಸೆ ಆಗಿದೆ. ಸೊ ಒಳಗಡೆ ನೋಡ್ಕೊಂಬರೋಣ ಏನಾಗ್ತಾ ಇದೆ ಅಂತ. ಈ ಪಾವಲ್ಲೇ ಎಷ್ಟು ಆಗಿದೆ ಅಂತ ನಾವು ಮೆಜರ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ ನಾವು ಬೆಲ್ಲನ ಸೇಮ್ ರೇಷಿಯೋಲಿ ಹಾಕೋಬೇಕು. ಇವಾಗ ಇದು 1. ಏಕೆ ಬೆಲ್ಲ ತಗೊಂಡಿಲ್ಲ? 2 ಇಲ್ಲ 2. ಇವಾಗ ಇದು ಕಡಲೆ ಹಿಟ್ಟು ಎಷ್ಟಿದೆ ಸೇಮ್ ಅಳತೆಗೆ ಬೆಲ್ಲ ತಗೋಬೇಕಲ್ವಾ? ಎಂಟಾಗಿದೆ ಅಲ್ವಾ ನಮ್ದು? 8ಗೆ 8. ಸೊ ಈ ತರ ಬೆಲ್ಲನ ಮತ್ತೆ ಈಗ ಕಡಲೆ ಹಿಟ್ಟನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಸಿ ಮಾಡಬೇಕು. ಈಗ ಮಿಕ್ಸಿ ಮಾಡೋಣ. ಡನ್. ಫೈನಲಿ ಕಡಲೆ ಮತ್ತೆ ಬೆಲ್ಲನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡೋದು ನೋಡ್ಕೊಂಬರೋಣ. ಇದು ಅರಳು, ಜೋಳದ ಅರಳು ಎಷ್ಟು ಹಾಕೊಂಡಿದ್ದೀರಾ? ಈಗ ಹಾಕ್ಬೇಕಾ? ಸೊ ಇವರು ಈ ಥರ ಟ್ರಿಕ್ ಯೂಸ್ ಮಾಡ್ತಾರೆ. ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಹುರಿತಾರೆ. ಸೇಮ್ ಅದೇನಾಗುತ್ತೆ ಅಂದರೆ ಪಾಪ್ಕಾರ್ನ್ ಥರ, ಚಿಕ್ಕ ಚಿಕ್ಕ ಪಾಪ್ಕಾರ್ನ್ ನಾವು ಹೆಂಗೆ ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಡ್ತೀವಲ್ಲ, ಬಟ್ ಇದು ಆ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ತುಂಬ ಚಿಕ್ಕದಿರುತ್ತೆ. ಸೊ ಅದಕ್ಕೆ ಅವ್ರು ಈ ಥರ ಟ್ರಿಕ್ ಯೂಸ್ ಮಾಡಿಬಿಟ್ಟು ಅದು ಹರಳಂತಾರೆ ಅಂತ ಇದನ್ನ. ಸೊ ಅದೇನಾಗುತ್ತೆ, ಒಂದು ಸ್ವಲ್ಪ ಮಿನಿ ಪಾಪ್ಕಾರ್ನ್ಸ್ ಥರ ಆಗುತ್ತೆ. ಸೊ ನೋಡಿ, ಈ ಥರ ಆಗುತ್ತೆ ಫೈನಲಿ. ಇಲ್ಲಿ ಕಡಲೆ ಬೀಜ ಹುರಿದು ರೆಡಿಯಾಗಿದೆ, ಕಡಲೆ ಹಿಟ್ಟು ರೆಡಿಯಾಗಿದೆ, ಕೊಬ್ಬರಿ, ಗಸಗಸೆ, ಬೆಲ್ಲ ಎಲ್ಲ ರೆಡಿ ಇದೆ. ಹೇ ಗಾಯ್ಸ್, ಇವಾಗ ಇಷ್ಟು ಪ್ರಿಪೇರ್ ಮಾಡಿ ಆಯಿತು. ಐ ಡೋಂಟ್ ನೋ ಹೆಂಗೆ ಬೇಸ್ ಹೆಂಗಾಗಿದೆ, ಆ ಹಿಟ್ಟೆಲ್ಲ ಕೈಗೆ ಹಾಕಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಇವಾಗ ನಮ್ಮ ಅತ್ತೆ ಬಂದ ತಕ್ಷಣ ಇದನ್ನೆಲ್ಲ ಇವಾಗ ರೆಡಿ ಮಾಡ್ತೀವಿ. ಸೊ ನಿಮಗೆಲ್ಲ ರೆಸಿಪಿ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಇವಾಗ ಎಲ್ಲ ಹುರಿಯೋದು
ಆ ಥರ ಪ್ರಿಪೇರ್ ಮಾಡ್ಕೋತಿದ್ದೀವಿ. ನಿಮ್ಗೆ ಪ್ರಾಪರಾಗಿ ಬೇಕು ಅಂದರೆ ನೀವು ಫುಲ್ ವೀಡಿಯೋ ನೋಡಿದ್ರೆ ಒಂದೊಂದು 5 ಥರ ಉಂಡೆ ಮಾಡ್ತೀವಿ. ಅದನ್ನು ಕಂಪ್ಲೀಟಾಗಿ ನೀವು ನೋಡ್ಬೋದು. ಇವಾಗ ಜಸ್ಟ್ ಪ್ರಿಪ್ರೇಷನ್. ಇವಾಗ ಇದು ಬಿಸಿ ಇದೆ ಅಲ್ವಾ, ಒಂಚೂರು ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಇದು ಆಲ್ಮೋಸ್ಟ್ ರೆಡಿ. ಇದು ಅಷ್ಟೇ, ಇದೆಲ್ಲ ಮಿಕ್ಸಿಂಗ್ ಪ್ರಾಸೆಸ್ಗೆ ಅಷ್ಟೇ. ಇವಾಗ ತುರಿದಿರೋ ಕೊಬ್ಬರಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದು ಗಸಗಸೆನಾ? ಕಡಲೆ ಹಿಟ್ಟಿನ ಉಂಡೆ ಈ ಥರ ಇವಾಗ ಅವರು ರೌಂಡ್ ಮಾಡ್ತಾ ಇದ್ದಾರೆ. ಅದೆಲ್ಲ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫೈನಲಿ ಕಡಲೆ ಹಿಟ್ಟಿಂದು ಉಂಡೆ ರೆಡಿ. ಹಿಟ್ಟನ್ನ ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ಈ ಥರ ಮಣೆ ತಗೊಂಡು ಅಮ್ಮ ನೋಡಿ, ಹಿಂಗೇನಾ ರೌಂಡಾ? ನೋಡಿ ಇದೆಲ್ಲ ಮಾಡಿ ಅದನ್ನ ಮಗಳೇ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾಳೆ. ಮಾಡು, ಹೆಂಗ್ ಮಾಡೋದು? ಈ ಜಸ್ಟ್ ಸ್ಕೂಲಿಂದ ಬಂದ್ಬಿಟ್ಟು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು. ನೋಡಿ, ಎಲ್ಲ ಅವಳೆ ನೀಟಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಎಲ್ಲ ನೀಟಾಗಿ ಅವ್ರದ್ದು ಸ್ಲಿಪ್ಪರ್ಗಳನ್ನೆಲ್ಲ ಎತ್ತಿ ಇಡ್ತಾ ಇದ್ದಾಳೆ. ಇವಾಗ ಎಲ್ಲ ಗಲೀಜಾಗ್ಬಿಟ್ಟಿದೆ. ಅದೇ ಕಡಲೆ ಬೀಜದ್ದು ಇದು ಪೀಲ್ಗಳಿದೆಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದಾಳೆ. ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಗಾಯ್ಸ್. ಕೆಲಸ ಮಾಡೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ. ಅವಳು ಯಾವಾಗ್ಲೂ ಅಷ್ಟೇ, ನಾನು ಏನಾದ್ರೆ ಹೆಲ್ಪ್ ಮಾಡ್ತಾ ಇದ್ರೆ ಅವಳು ಬಂದ್ಬಿಟ್ಟು ನನ್ನ ಜೊತೆ ಹೆಲ್ಪ್ ಮಾಡ್ತಾಳೆ. ಸೊ ಅದಕ್ಕೆ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಅ ಡಾಟರ್ ಲೈಕ್ ಹರ್. ಥ್ಯಾಂಕ್ ಯು ಚಿನ್ನಿ. ಚೆನ್ನಾಗಿ ಗುಡಿಸ್ಕೊಂಡು ಮುಂದೆ ಇದೆಲ್ಲ ಗಲೀಜಾಗಿತ್ತು, ನೀಟಾಗಿ ಗುಡಿಸ್ಕೊಂಡು ನೋಡಿ ಎಲ್ಲ ನೀಟಾಗಿ ಗುಡಿಸಿದ್ಲು. ಇವಾಗ ಕಸನೆಲ್ಲ ಎತ್ಕೋತಾ ಇದ್ದಾಳೆ. ಸೊ ಅದಕ್ಕೆ ಗಾಯ್ಸ್, ಮನೇಲಿ ಒಂದು ಹೆಣ್ಮಕ್ಳು ಇರಬೇಕು. ನಾವು ಒಬ್ಬರೇ ಕಷ್ಟಪಡ್ತಾ ಇದ್ರೆ ಅವ್ರಿಗೆ ನೋಡೋಕ್ಕಾಗಲ್ಲ. ಸೊ ಅವರು ಬಂದು ನಮ್ಮ ಜೊತೆ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್? ಬೀಜನ ಇದು ಎಳ್ಳು, ಬಿಳಿ ಎಳ್ಳಲ್ವಾ? ಬಿಡಿ ಎಳ್ಳು. ಎಷ್ಟು ತಗೊಂಡಿದ್ದೀರಾ? ಇದು 3 kg. ಇವಾಗ ಇದಾಯ್ತು ಆಯ್ತಾ, ಕಡಲೆ ಹಿಟ್ಟಿನ ಉಂಡೆ ಆಯ್ತು. ಇದನ್ನು ಮುಚ್ಚಿಟ್ಟು ಕಡಲೆ ಇದೆಯಲ್ಲ ಗೈಸ್, ಇದನ್ನ ಇವಾಗ ನಾವು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ಏನಿದೆ? ಕಡಲೆ ಬೀಜ. ಕಡಲೆ ಬೀಜ ಇಷ್ಟೇ, ಹಿಂಗೆ ತರಿಯಾಗಿ ಮಾಡ್ಕೊ. ಇವಾಗ ನೆಕ್ಸ್ಟ್ ಹರಳಂದು ಮಾಡೋಣ. ಇನ್ನೊಂದು ಚೂರು. ಹರಳನ್ನು ನಾವು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ದೀವಿ, ಜಸ್ಟ್ ಕನ್ಸಿಸ್ಟೆನ್ಸಿ. ಎಳ್ಳು 3/4 kg ಇತ್ತು ಆಯ್ತಾ. ಸೊ ಅದಕ್ಕೇನೆ ಬೆಲ್ಲ ಕೂಡ 3/4 kg ಹಾಕೊಂಡಿದ್ದಾರೆ. ಸೊ ಇದನ್ನ ಹೆಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಯಾವ್ಯಾವ ಥರ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಸೈಮಲ್ಟೇನಿಯಸ್ ಆಗಿ 5 ಉಂಡೆ ಹಾಕ್ಬೇಕಲ್ವಾ. ಸೊ ಅದಕ್ಕೆ ಒಂದೊಂದನ್ನೇ ನೀಟಾಗಿ ರುಬ್ಬಿ ಇಟ್ಕೋತಾ ಇದ್ದೀವಿ. ಇವಾಗ ಇದು ಏನು, ಎಳ್ಳು ಮತ್ತು ಬೆಲ್ಲ ಸೇಮ್ ಮೆಷರ್ಮೆಂಟ್. 3/4 kg ಬೆಲ್ಲ ಇದೆ, 3/4 kg ಎಳ್ಳಿದೆ ಗಾಯ್ಸ್. ಇವಾಗ ಎಳ್ಳು ಬೆಲ್ಲನ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ, ಇವಾಗ ಅದನ್ನ ಮಿಕ್ಸಿ ಮಾಡಬೇಕು. ಮಾಡಿ ತರ್ತರಿನ ಏನಮ್ಮ ಇದು ನುಣ್ಣಗ. ಇವಾಗ ಎಳ್ಳು ಮತ್ತೆ ಬೆಲ್ಲ ಇಷ್ಟು ಕನ್ಸಿಸ್ಟೆನ್ಸಲ್ಲಿ ಮಾಡಬೇಕು. ತುಂಬಾ ತರ್ತರಿನೂ ಇಲ್ಲ, ತುಂಬಾ ನುಣ್ಣಗೂ ಬೇಡ. ಹಾಕು
ಈ ಥರ ಕನ್ಸಿಸ್ಟೆಂಟಲ್ಲಿ ಇರಬೇಕು. ಸೊ ದಟ್ ನೋಡಿ ಹಿಂಗೆ ಹಾಕಿದಾಗ ಹಿಂಗೆ ಅದು ಆಗಬೇಕು, ಈ ಥರ ಗಟ್ಟಿ ಆಗಬೇಕು ಅಲ್ವಾ ಗಾಯ್ಸ್. ಗಾಯ್ಸ್ ಗಾಯ್ಸ್ ಕೊಬ್ಬರಿ ಹಾಕಿದ್ರಿ ಅಲ್ವಮ್ಮ ಇದಕ್ಕೆ? ಈಗ ಎಳ್ಳಿಗೆ ಕೊಬ್ಬರಿ ಅದಕ್ಕೂ ಮಾಡಿ ಅದ್ನ ಬೇಗ ಬೇಗ ಕಡಲೆ ಬೀಜ ಅಷ್ಟೇನಾ ಇದು ಮುಗಿತಾ? ಕೊಬ್ಬರಿ ಗಸಗಸೆ ಎಲ್ಲ ಆಯ್ತು. ಈಗ ಹಾಕಿ ಮಿಕ್ಸ್ ಮಾಡಿ ಲಡ್ಡು ಕಟ್ಟೋದು. ಎಳ್ಳುಂಡೆ ಇದು ದೇವ್ರಿಗೆ ಏರ್ಸಕ್ಕೆ. ಮತ್ತೆ ಅಲ್ಲಿ ಕೂಡ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಕಡಲೆ ಬೀಜದ ಮಾಡಬೇಕು. ಪಾಕ ರೆಡಿ ಆಗ್ತಾ ಇದೆ ಗೈಸ್. ಪಾಕ ಹಾಕಿ ಅದನ್ನ ಕಟ್ಟೋದು. ಇದನ್ನ ಸಾರಿ ಇದೇನಿದು ಉಂಡೆನ ಇದ ಬಾಕ್ಸ್ ಹಾಕ್ಬೇಕಾರೆ ಈ ತರ ತಲೆ ಮೇಲೆ ಟವಲ್ ಹಾಕೊಂಡು 1 2 3 4 5 6 7 ಈ ತರ ನಿಮ್ ಕಡೆನೂ ಇದೆಯಾ? ನಮ್ಮ ಅತ್ತೆ ಹೇಳಿದಪ್ಪ ಈ ತರ ತಲೆ ಮೇಲೆ ಟವಲ್ ಹಾಕೊಂಡು ಈ ತರ ತುಂಬಿಸ್ಬೇಕಂತೆ. 8 9 10 ಟೋಟಲ್ 42 ಲಡ್ಡುಗಳಿದೆ. ಅಂದ್ರೆ ಏನಿದು ಎಳ್ಳಿನ ಉಂಡೆ 42 ಇದೆ. ಸೊ ಇದರಲ್ಲಿ 25 ಇದು ದೇವರಿಗೆ ಏರ್ಸಕ್ಕೆ. ಈಗ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಏನು ಮಾಡಬೇಕು, ಒಂದು ಚೂರೇ ಹಾಕ್ಕೊಂಡು ಸ್ವಲ್ಪನೇ ಉಂಡೆ ಕಟ್ಕೊಂಡು ಬರಬೇಕು. ಅದು ಕಡಲೆ ಬೀಜದ್ದು. ಸೊ ನೋಡಿ ಈ ಥರ ಬರುತ್ತೆ. ಕಡಲೆ ಬೀಜದ್ದು ರೆಡಿಯಾಗಿದೆ. ಈ ಕಡೆ ನಾನು ಹರಳನ್ನು ಮಾಡ್ತಾಯಿದ್ದೆ. ಸೊ ಅದು ಕೂಡ ಹಿಂಗೆ ಸೇಮ್ ಪ್ರೊಸೀಜರ್. ಇದೆರಡಕ್ಕೆ ಪಾಕ ಬೇಕಾಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಅದರ ಪ್ರಕಾರ ಉಂಡೆ ಮಾಡಬೇಕು. ಸೊ ನೋಡಿ ಇವಾಗ ಅದು ಹದಕ್ಕೆ ಬಂದಾಗ ಈ ಥರ ಇದಾಗುತ್ತೆ. ಅಂಟಂಟು ಬಂದಾಗ ಅದನ್ನು ನೀವು ನೀಟಾಗಿ ರೌಂಡ್ ಮಾಡ್ಕೊಂಡಾಗ ನಿಮಗೆ ಒಳ್ಳೆ ಶೇಪಲ್ಲಿ ಬರುತ್ತೆ. ಎಷ್ಟು ದಪ್ಪ ಬೇಕು ನೀವು ಅಷ್ಟು ದಪ್ಪ. ನಿಮಗೆ ಪುಟಾಣಿ ಬೇಕು ಅಂದರೆ ಪುಟಾಣಿ. ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಿದ್ದೆ. ಸೊ ಎಲ್ಲ ಉಂಡೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.